ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. IPL ಈ ಒಂದು ಸೀಸನ್ನು ಎಲ್ಲರಿಗೂ ಒಂದು ಪಾಠ ಕಲಿಸ್ತದೆ. ಪ್ಲೇಯರ್ಸ್ಗೆ ಆಗಲಿ, ವೀವರ್ಸ್ಗೆ ಆಗಲಿ, ಸಪೋರ್ಟರ್ಸ್ಗೆ ಆಗಲಿ, ಫ್ಯಾನ್ಸ್ಗೆ ಆಗಲಿ, ಯಾರಿಗೆ ಆಗಲಿ ಒಂದು ಲೈಫಲ್ಲಿ ಲೆಸನ್ನ ಕಲಿಸುತ್ತೆ. ಸೊ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಲೈಫ್ಗೆ. ಸೊ ಅದರಿಂದ ಕಲಿತಾ ಇರಬೇಕು ಎವ್ರಿ ಡೇ ಅಂತ ಎಲ್ರಿಗೂ ಗೊತ್ತು. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ತಲೆ ಕೈ ಹಾಕ್ತೀರಾ ಅಂತ ಹೇಳ್ತೀರಾ. ಸೊ ಕಾಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಈ ಒಂದು ಸೀಸನು, ಯಾವ ಥರ ನೀವು ಪಾಠ ಕಲ್ತಿದ್ದೀರಾ ಅಂತ. ಸೊ ನನ್ನ ಪ್ರಕಾರ ನಾನು ಹೇಳ್ತೀನಿ, ಯಾವುದೇ ಟೀಮ್ ಆಗಲಿ ಏನೇ ಆಗಲಿ ಲೈಫಲ್ಲಿ ಇದ್ದಾಗ ಜಾಸ್ತಿ ಹರ್ಕೋಬಾರ್ದು, ಮತ್ತು ಇಲ್ಲದೇದಾಗ ಜಾಸ್ತಿ ಕೂಡ ಅಲ್ಲವಾಗಲೂ ಹರ್ಕೋಬಾರ್ದು. ಸುಮ್ಮನೆ ಇರಬೇಕು, ಎರಡಕ್ಕೂ ಕೂಡ ಸುಮ್ಮನೆ ಇರಬೇಕು. ಸಕ್ಸಸ್ ಆದಾಗಲೂ ಸುಮ್ಮನೆ ಇರಬೇಕು, ಫೇಲ್ಯೂರ್ ಆದಾಗಲೂ ಸುಮ್ಮನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸೀಸನ್ನು IPL ಪಾಯಿಂಟ್ಸ್ ಟೇಬಲ್ಲೇ ಹೇಳುತ್ತೆ ಏನು ಕತೆ ಅಂತ. ಆ ಕತೆನೇ ಹೇಳಕ್ಕೆ ಬಂದಿದ್ದೀನಿ ನಾನು, ನಿಮ್ಮ ಕೃಷ್ಣ ಮೂರ್ತಿ. ಸೊ ಬನ್ನಿ ಕತೆನ ಸ್ಟಾರ್ಟ್ ಮಾಡೋದ. ಗಾಯ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಸೀಸನ್ನು ತುಂಬ ಟೀಮ್ಗಳು ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ. 3 ಟೀಮ್ಗಳು ಕ್ವಾಲಿಫೈ ಆಗಿದ್ದಾರೆ, ಇನ್ನು 3-4 ಟೀಮ್ಗಳು ಒದ್ದಾಡ್ತಾ ಇದ್ದಾರೆ. ನಾನು ಕ್ವಾಲಿಫೈ ಆಗಬೇಕು, ನಾನು ಪ್ಲೇ ಆಫ್ಗೆ ಹೋಗಬೇಕು ಅಂತ. ಬಟ್ ಇವಾಗ ಎಲಿಮಿನೇಟ್ ಆಗಿರೋ ಟೀಮ್ಗಳಲ್ಲಿ ಚೆನ್ನೈ ಒಂದು, SRH ಒಂದು, ರಾಜಸ್ಥಾನ್ ಒಂದು, ಮತ್ತು KKR ಒಂದು, ಇವರೆಲ್ಲರೂ ಕೂಡ ಕಪ್ ಗೆದ್ದಿದ್ದಾರೆ IPL ಸೀಸನಲ್ಲಿ. ಯಾವ ಸೀಸನ್ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಕೂಡ ಕಪ್ ಗೆದ್ದಿದ್ದಾರೆ. ಅದರಲ್ಲಿ ಚೆನ್ನೈ ಅಂತೂ 5 ಸಲ ಚಾಂಪಿಯನ್ಸ್ ಆಗಿದ್ದಾರೆ ಈ ಒಂದು ಸೀಸನ್ನು. ಥ್ಯಾಂಕ್ ಯು, ಮನೆ ಕಡೆ ಹೊರಟಿದ್ದಾರೆ. ಮತ್ತು ರಾಜಸ್ಥಾನ್ ರಾಯಲ್ಸು ಕೂಡ ಒಂದು ಸಲ ಕಪ್ ಗೆದ್ದಿದ್ದಾರೆ, ಅವರು ಕೂಡ ಈ ಒಂದು ಸೀಸನ್ನು ಮನೆಗೆ ಹೋಗಿದ್ದಾರೆ. ಮತ್ತು 3ನೇ ಟೀಮು SRH ಕೂಡ ಕಪ್ ಗೆದ್ದಿದ್ದಾರೆ, ಅವರು ಕೂಡ ಮನೆಗೆ ಹೋಗಿದ್ದಾರೆ. ಬಟ್ SRH ಅವರು ಈ ಒಂದು ಸೀಸನ್ನ ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ ಯಾವ ಥರ ಸ್ಟೇಟ್ಮೆಂಟ್ನ ಕೊಟ್ಟರು ಅಂದರೆ, ನಾವು ಹಂಗೆ ಮಾಡಾಕ್ತೀವಿ ಹಿಂಗೆ ಮಾಡಾಕ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಮ್ಯಾಚ್ಗೂ ಅಷ್ಟೇ ಅವ್ರು ಮಾಡಿದ್ದು. ಆಮೇಲೆ ಎಲ್ಲ ಮ್ಯಾಚು ಹೊಗೆ ಹಾಕೊಂಡ್ರು, ಯಾವ ಮ್ಯಾಚು ಕೂಡ ಗೆಲ್ಲಿಲ್ಲ. ಆಮೇಲೆ ಇನ್ನೊಂದು ಟೀಮು KKR ಕೂಡ ಲಾಸ್ಟ್ ಇಯರ್ ಕಪ್ ಗೆದ್ದರು, ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಕಪ್ ಗೆದ್ದರು. ಈ ಒಂದು ವರ್ಷ ಸೀರಿಯಸ್ಲಿ ಕರಾವಿಯರ್ ಅಂತಲೇ ಹೇಳ್ತೀನಿ ಅವರಿಗೆ. ಅವರು ಕೂಡ 3 ಸಲ ಕಪ್ ಗೆದ್ದರೆ ಈ ಸಲ ಮನೆಗೆ ಹೋದರು. ಇಲ್ಲಿ ಕಪ್ ಗೆಲ್ಲದೆ ಇರೋ ಟೀಮು ಕ್ವಾಲಿಫೈ ಆಗಿದ್ದಾರೆ, ಬಟ್ ಒಂದು ಟೀಮು ಕಪ್ ಗೆದ್ದಿದೆ, ಇನ್ನೊಂದು ಟೀಮು ಕೂಡ ಓದಾಡ್ತಾ ಇದ್ದಾರೆ. ಯಾವಾಗ ಕ್ವಾಲಿಫೈ ಆಗ್ತಾರೆ ಅಂತ ಗೊತ್ತಿಲ್ಲ, ಅವರು ಕೂಡ ಕಪ್ ಗೆದ್ದರೆ. ಅದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಈ ಸಲ ಕಪ್ ಗೆದ್ದಿಲ್ಲ, ಅವ್ರಿಗೂ ಚಾನ್ಸ್ ಇದೆ, ಅವರು ಪಾಯಿಂಟ್ಸ್ ಟೇಬಲಲ್ಲಿ ಅಲ್ಲಿ ಮೇಲೆ ಕೆಳಗೆ ಆಗ್ತದೆ. ಮತ್ತು 2ನೇ ಟೀಮು ಲಕ್ನೋ ಸೂಪರ್ ಜೆಂಟ್ಸು, ಅವರು ಕೂಡ ಚಾನ್ಸ್ ಇದೆ ಈ ಒಂದು ಸೀಸನ್ನು. ಬಟ್ ಗೊತ್ತಿಲ್ಲ, ಆಲ್ಮೋಸ್ಟ್ ಇವರು ಕಷ್ಟ ಇದೆ ಅಂತ ಹೇಳ್ತೀನಿ ಈ ಒಂದು ಸೀಸನು. ಬಟ್ ಅವ್ರಿಗೆ ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಇದೆ, ಈ ಒಂದು ರೇಸಲ್ಲಿ ಕೂಡ ಇದ್ದಾರೆ. ಮತ್ತು 3ನೇ ಟೀಮು ನಮ್ಮ RCB ಹತ್ರ ಕಪ್ ಇಲ್ಲ, ಗೊತ್ತು ಎಲ್ರಿಗೂ, ಕಾಮನ್ ಅದು ಗೊತ್ತಿರೋ ವಿಷಯನ, ಯಾಕಂದ್ರೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ. ಬಟ್ ಅವರು ಈ ಒಂದು ಸೀಸನ್ನು ಫೈರ್ ಥರ ಆಡ್ತಾ ಇದ್ದಾರೆ. ಬಟ್ ಈ ಒಂದು ಸೀಸನ್ನು ಪಕ್ಕ ನಾವು ಕಪ್ ಗೆಲ್ತೀವಿ, ಓಕೆನಾ. ಮತ್ತು 3ನೇ ಟೀಮು GT ಹತ್ರ ಕಪ್ ಇದೆ. ಫಸ್ಟ್ ಇಯರ್ ಅವರು IPLಗೆ ರಿಜಿಸ್ಟರ್ ಮಾಡಿದ ತಕ್ಷಣ ಆ ಒಂದು ಇಯರ್ ಕಪ್ ಗೆದ್ಬಿಟ್ರು, ಓಕೆ. ಮತ್ತು ಪಂಜಾಬ್ ಅವರು ಆಫ್ಟರ್ 11 ಇಯರ್ಸ್ ಆದಮೇಲೆ ಪ್ಲೇ ಆಫ್ಗೆ ಬಂದಿದ್ದಾರೆ. ಅದು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಿಂದ. ಶ್ರೇಯಸ್ ಅಯ್ಯರ್ ಸೀರಿಯಸ್ಲಿ ಲೆಜೆಂಡ್ ಗುರು, ಆಡಿರೋ 3 ಫ್ರಾಂಚೈಸಿಗೆ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸು, KKR ಮತ್ತು ಪಂಜಾಬು 3 ಟೀಮ್ನು ಕೂಡ ಪ್ಲೇ ಆಫ್ಗೆ ಕರ್ಕೊಬಂದಿದ್ದಾರೆ ಗುರು. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಕ್ರಿಕೆಟರ್ ಇವರು. ಕ್ಯಾಪ್ಟನ್ಸಿ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಯಾಪ್ಟನ್ ಅಂತಲೇ ಹೇಳ್ತೀನಿ. ಡೆಲ್ಲಿ ಕ್ಯಾಪ್ಟನ್ಸ್ನ 2 ಸಲ ಕರ್ಕೊಬಂದರು. ಲಾಸ್ಟ್ ಇಯರು KKRನ ಚಾಂಪಿಯನ್ಸ್ ಮಾಡಿದ್ರು. ಈ ಪಂಜಾಬ್ ಕಿಂಗ್ಸ್ನ ಪ್ಲೇ ಆಫ್ಗೆ ಕರ್ಕೊಬಂದಿದ್ದಾರೆ. ಆಫ್ಟರ್ 11 ಇಯರ್ಸ್ ಆದಮೇಲೆ ಪ್ಲೇ ಆಫ್ಗೆ ಬಂದಿದ್ದಾರೆ. ಸೊ ಇಲ್ಲೇ ಅರ್ಥ ಆಗುತ್ತೆ ನಿಮಗೆ ಲೈಫಲ್ಲಿ ಯಾವ ಥರ ಅಂತ. ಇನ್ನು ಹೊಡೆದಾಡ್ತಾನೆ ಇದ್ದಾರೆ. ಇನ್ನು ಎಲ್ಲ ಸಕ್ಸಸ್ಫುಲ್ ಆಗಿರೋರು ಸ್ವಲ್ಪ ಕೆಳಗೆ ಬಿದ್ದಿದ್ದಾರೆ, ಸಕ್ಸಸ್ ಆಗದಿರೋರು ಸ್ವಲ್ಪ ಮೇಲೆ ಎದ್ದಿದ್ದಾರೆ. ಸೊ ಇದರಿಂದ ಕಲಿಯೋದು ತುಂಬ ಇದೆ ಗುರು. ಇದರಿಂದ ನೀವೇನು ಕಲ್ತ್ರಿ ಅಂತ ಕಾಮೆಂಟ್ ಮಾಡಿ, ನಾನೇನು ಮಿಸ್ಟೇಕ್ ಮಾಡಿದೆ ಅಂತಲೂ ಕೂಡ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪಟ್ ಅಂತ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಅದ್ರ ಮೇಲೆ ಒಂದು ಟಣಾರ್ ಅಂತ ಹೊಡೆದ್ರೆ ಲಿಂಕ್ ಬರುತ್ತೆ, ಜಾಯ್ನ್ ಆಗಿದ್ರೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ಸ್, ಸಿ ಯು.